ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ಸ್. ಆಕ್ಚುಲಿ ಇವತ್ತು ನಾವು ಆದಿಯೋಗಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಸೊ ಅದಕ್ಕೋಸ್ಕರ ಇದನ್ನ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು. ತುಂಬಾ ದಿನ ಆಯ್ತು ಮಾಡ್ಬೇಕು, ಹೆಲ್ತ್ ಬ್ಲಾಗ್ಸ್ ಎಲ್ಲ ಮಾಡ್ಬೇಕಂತ, ಬಟ್ ಶಾರ್ಟ್ ವಿಡಿಯೋಸ್ ಎಲ್ಲ ಹಾಕ್ತಿದ್ದೀನಿ. ಬಟ್ ಲಾಂಗ್ ಫಾರ್ಮ್ಯಾಟ್ ವಿಡಿಯೋಸ್ ಇನ್ನ ಯಾವುದು ಅಪ್ಲೋಡ್ ಮಾಡಿಲ್ಲ. ವೆರಿ ಸೂನ್ ಅವು ಕೂಡ ಬರುತ್ತೆ, ಓಕೆನಾ? ಸೊ ಇದನ್ನ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಇರತ್ತೆ, ನೋಡಿದ್ದೀರಿ ತುಂಬಾ ವಿಡಿಯೋಸ್ ಮತ್ತೆ ಲೈವ್ ಆಗು ನೋಡಿರ್ಬೋದು. ಬಟ್ ನಾನು ಹೋಗ್ತಿರೋದು ಫಸ್ಟ್ ಟೈಮು. ನೋಡೋಣ ಹೇಗಿರತ್ತೆ ಅಂತ, ಓಕೆನಾ? ಥ್ಯಾಂಕ್ ಯು, ಸ್ಟೇ ಟ್ಯೂನ್ಡ್. ಇವಾಗ ಇದು ಆದಿಯೋಗಿ ಈಶಾ ಯೋಗ ಕೇಂದ್ರ ರೀಚ್ ಆದ್ವಿ. ಸೊ ಇವೆಲ್ಲ ಸ್ಟಾಲ್ಸು ತುಂಬಾ ಓಪನ್ ಇಲ್ಲ, ಕೆಲವೊಂದಷ್ಟು ಅಷ್ಟೇ ಇದಾವೆ. ಅಂಡ್ ಇವಾಗ ಸಿಕ್ಕಾಪಟ್ಟೆ ಮಳೆ ಬೇರೆ ಬಂತು. ತುಂಬಾ ಚೆನ್ನಾಗಿದೆ ಪ್ಲೇಸ್, ಸುತ್ತಲೂ ಬೆಟ್ಟ ಗುಡ್ಡ, ತುಂಬಾ ಚೆನ್ನಾಗಿದೆ. ಏನೋ 7:15ಗೆ ಲೈಟ್ಸ್ ಎಲ್ಲ ಆನ್ ಮಾಡ್ತಾರಂತೆ. ಸೊ ನೋಡ್ಬೇಕು. ಚಿಕ್ಕಬಳ್ಳಾಪುರದಿಂದ ಜಸ್ಟ್ ಒಂದು 7 to 10 ಕಿಲೋಮೀಟರ್ಸ್ ಡಿಫ್ರೆನ್ಸ್ ಅಲ್ಲಿ ಇದೆ. ರೋಡ್ ಚೆನ್ನಾಗಿದೆ, ಬಟ್ ರೋಡಿನ ಮಾಡ್ತಿದ್ದಾರೆ, ಕಂಪ್ಲೀಟ್ ಆಗಿಲ್ಲ. ನಂದು ಡೈಲಿ ಇನ್ಮೇಲೆ ವ್ಲಾಗ್ಸ್ ಬರುತ್ತೆ ಅಂತೀನಿ, ಮಾಡಕ್ ಆಗ್ತಿಲ್ಲ ಬಿಕಾಸ್ ಆಫ್ ಪೇಷಂಟು. ತುಂಬಾ ಪೇಷಂಟ್ ವಿಸಿಟ್ ಎಲ್ಲ ಇರುತ್ತೆ. ಸೊ ಪೇಷಂಟ್ ಬರ್ತಾ ಇರ್ತಾರೆ, ಆ ಕೆಲಸದಲ್ಲಿ ಇದು ಮಾಡಕ್ಕೆ ಆಗಲ್ಲ. ಕೆಲವೊಂದು ಹೆಲ್ತ್ ಬಗ್ಗೆ ಶಾರ್ಟ್ ವಿಡಿಯೋಸ್ ಎಲ್ಲ ಮಾಡಿದ್ದೀನಿ. ಸೊ ನೀವು ಪ್ರೊಫೈಲ್ ಅಲ್ಲಿ ಚೆಕ್ ಮಾಡ್ಬೋದು. ಈ ತರ ಆಟೋ ಫೆಸಿಲಿಟಿನೂ ಇದೆ. ಕಾರಲ್ಲಿ ಕೂಡ ಬರ್ಬೋದು, ಬಸ್ಸಲ್ಲೂ ಬರ್ಬೋದು, ಅಂಡ್ ಆಟೋದಲ್ಲೂ ಬರ್ಬೋದು. ಚಿಕ್ಕಬಳ್ಳಾಪುರಕ್ಕೆ ಬಂದು ಅಲ್ಲಿಂದ ಆಟೋ ಸಿಗತ್ತೆ. ಸೊ ಆಟೋದಲ್ಲೂ ಬರ್ಬೋದು. ಎಂಟ್ರೆನ್ಸ್ ವೇ ಹೋಗ್ತಾ ಇದ್ದೀವಿ. ಈಶಾ ಯೋಗ ಕೇಂದ್ರ. ತುಂಬಾ ಸತಿ ಒಬ್ರಿಂದ ತುಂಬಾ ಕೇಳ್ತಿದ್ದೆ ಈಶಾ ಯೋಗ ಕೇಂದ್ರದ ಬಗ್ಗೆ, ಬಟ್ ಗೊತ್ತಿದ್ದಿಲ್ಲ ನಂಗಿದೆ ಅಂತ. It was just amazing. Oh, finally here is the view. What a place, man. ಅದ ಹೆಂಗಿದೆ ಅಂದ್ರೆ ಶಿವ ಧ್ಯಾನ ಮಾಡ್ತಾ ಬೆಟ್ಟದ ಮೇಲೆ ಕೂತ್ಕೊಂಡಂಗಿದೆ. ಪೀಸ್ ಆಫ್ ಮೈಂಡ್. ಸುತ್ತಲೂ ಹಸಿರಾಗಿರೋ ಬೆಟ್ಟ, ಮಧ್ಯೆ ಶಿವ. ಓಂ ನಮಃ ಶಿವಾಯ. ನಾವು ಮೊನ್ನೆ ಬಂದಿದ್ವಿ ಒಂದ್ಸತಿ ನೈಟು, ಬಟ್ ಏನಾಯ್ತು ಗೊತ್ತಾ, ಸಾಯಂಕಾಲ ಒಂದು 7 7:30 ಆಗಿತ್ತು. ಇಲ್ಲಿ ರೀಚ್ ಆಗೋ ಅಷ್ಟೊತ್ತಿಗೆ ಒಂದು 20 to 30 ಮಿನಿಟ್ಸ್ ಆದ್ರೂ ಬೇಕು. ಅವಾಗ ಅನ್ಕೊಂಡು ರೋಡ್ ಬೇರೆ ಸರಿ ಇಲ್ಲ, ಸೊ ಬೇಡ ನೆಕ್ಸ್ಟ್ ಟೈಮ್ ಬರೋಣ ಅಂತ. ಇವತ್ತು ಆಕ್ಚುಲಿ ಆಲ್ ಆಫ್ ಅ ಸಡನ್ ಪ್ಲಾನ್ ಆಗಿತ್ತು. ಯಾವತ್ತು ಎಕ್ಸ್ಪೆಕ್ಟ್ ಅಂದ್ರೆ ತುಂಬಾ ಪ್ಲಾನ್ ಮಾಡ್ತೀವಿ ಗೊತ್ತಾ, ಅವ್ ಯಾವ ಎಕ್ಸಿಬಿಷನ್ ಆಗಲ್ಲ. ಆಲ್ ಆಫ್ ಅ ಸಡನ್ ಯಾವ್ಯಾವ ಕ್ವಿಕ್ ಆಗಿ ಹಿಂಗ್ ಹೋಗ್ಬೇಕಂತ ಅನ್ಕೋತೀವಲ್ಲ, ಆ ಟ್ರಿಪ್ಪೇ ಆಗೋದು. ಸೊ ಇವಾಗ ನಂದಿ ಇರೋ ಕಡೆ ಬಂದ್ವಿ ನಾವು. ಅಲ್ಲೇ ಸ್ಟ್ಯಾಚು ಇದೆಯಲ್ಲ, ಅದೇ ತರ ಇದಾವೆ ಇವು ನಂದಿ. ತುಂಬಾ ಸಾಕಿದ್ದಾರೆ. ಸೊ ಇವಾಗ ಕಾಫಿ ಕುಡಿಯೋಕ್ಕಂತ ಹೋಗ್ತಿದ್ದೀವಿ. ಇಲ್ಲೇ ಕಾಫಿ ಶಾಪ್ ಎಲ್ಲ ಇಲ್ಲೇ ಇದಾವೆ.
ಲೆಟ್ಸ್ ಗೋ. ದಿಸ್ ಈಸ್ ದ ಕ್ಯಾಫೆಟೇರಿಯಾ. ಎಷ್ಟು ನೀಟಾಗಿ ಕ್ಲೀನಾಗಿದೆ, ತುಂಬ ಮೈಲ್ಡಾಗಿದೆ. ಇಲ್ಲೆಲ್ಲ ಕ್ಲಾತ್ ಸಿಗುತ್ತೆ. ಸದ್ಗುರು ದರ್ಶನ ಅಲ್ಲ, ದಿವ್ಯ ದರ್ಶನ. ಸೊ ಇಷ್ಟೊಂದು ಜನ ಎಲ್ಲ ವೇಟ್ ಮಾಡ್ತಿರೋದು ಇವಾಗ ದಿವ್ಯ ದರ್ಶನಕ್ಕೋಸ್ಕರ. 7 ಸ್ಟಾರ್ಟ್ ಆಗಿ 7:15 7:50 ದಿವ್ಯ ದರ್ಶನ ಮುಗಿಯೋದು 7:14. ಅಲ್ಲಿಂದ ಲೈಟಿಂಗ್ಸ್ ಏನಾಗೋದು 7 ಗಂಟೆಯಿಂದ. ಹಲೋ ಗೈಸ್, ಏನು ಗೊತ್ತಾ, ಇವ್ರಿಗೆ ಗೊತ್ತಿಲ್ಲ, ನಾನು ಹೇಳ್ತೀನಿ. ಲೈಟಿಂಗ್ಸ್ ಆನ್ ಆಗೋದು ಶಿವನ ಹತ್ರ 7 ಗಂಟೆ ಕರೆಕ್ಟು ಆನ್ ಆಗುತ್ತೆ. 7:14 ಆಫ್ ಮಾಡ್ತಾರೆ. ಅದು ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು 7:14 7:45 ತನಕ ದಿವ್ಯ ದರ್ಶನ ಅಂತ ಇರುತ್ತೆ ಅಂತ ಒಬ್ಬರು ನಮಗೆ ಇನ್ಫಾರ್ಮೇಷನ್ ಕೊಟ್ಟರು. ಅದನ್ನ ವಾಚ್ ಮಾಡೋಣ ಅಂತ ತುಂಬ ವೇಟಿಂಗ್ ಮಾಡ್ತಿದ್ದೀವಿ. ನೀವು ನೋಡ್ಬೋದು, ಇದನ್ನು ಕಂಟಿನ್ಯೂ ಆಗಿ ನೋಡ್ತಾ ಇರಿ, ವಿಡಿಯೋನ ನಿಮಗೂ ತೋರಿಸ್ತೀನಿ. ಸ್ಟೇ ಟ್ಯೂನ್. ಎಷ್ಟೊತ್ತಿ ಸ್ಟೇ ಟ್ಯೂನ್ ಅನ್ನೋದು. He transmitted the profound science of yoga in its full depth and dimension. He expounded 112 methods of attainment, offering his disciples